ಎಕ್ಸೆಲ್ PU ಕಾಲೇಜ್ ಗುರುವಾಯಿನಕೆರೆ, ಕರ್ನಾಟಕದ ನಂಬರ್ 1 PU ಕಾಲೇಜ್. ಅಡ್ಮಿಷನ್ಸ್ ಓಪನ್ ನೌ. ನರೇಗಾದಲ್ಲಿ ಸಿಕ್ಕಾಪಟ್ಟೆ ಅವ್ಯವಹಾರ ಆಯ್ತು, ಹಾಗಾಗಿ ಚೇಂಜ್ ಮಾಡುದು ಅಂತ ಕುಮಾರಸ್ವಾಮಿ ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಹೇಳ್ತಾರೆ. ನಾನು ಯಾರು ಸ್ಟೇಟ್ಮೆಂಟ್ ಕೊಡ್ತಾರೋ ಅದಕ್ಕೆ ನಾನು ರಿಯಾಕ್ಷನ್ ಮಾಡಲ್ಲ. ನಮ್ದೇನಂದ್ರೆ ಮನ್ರೇಗಾ ಇದು ಒಂದು ರೈಟ್ ಟು ವರ್ಕ್ ಕೊಡುಗೆ ಕೊಟ್ಟಿದ್ದು. ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ನಲ್ಲಿ ಆರ್ಟಿಕಲ್ 41 ಪ್ರಕಾರ ಸೋನಿಯಾ ಗಾಂಧೀಜಿ ಅವರು ಇದ್ದಾಗ ಇದನ್ನ ಕಾನೂನು ರೂಪದಲ್ಲಿ ಮನಮೋಹನ್ ಸಿಂಗ್ ಅವರು ತಂದಂತ ಒಂದು ಕಾನೂನು. ಅದಕ್ಕಾಗಿ ಇದು ಬಡವರ ಹೊಟ್ಟಿ ತುಂಬತಕ್ಕಂಥದ್ದು, ಬಡವರಿಗೆ ಸಹಾಯ ಮಾಡತಕ್ಕಂಥದ್ದು ಒಂದು ಕಾನೂನಿಗೆ ಅವರು ಕೊಡ್ಲಿಕ್ಕೆ ಹಾಕ್ತಾ ಇದ್ದಾರೆ. ಒಂದು. ಎರಡನೇದು, ಪಂಚಾಯತ್ನಲ್ಲಿ ನಡೀತಕ್ಕಂಥ ಕೆಲಸಕ್ಕೂ ಕೂಡ ಇದು ಅಡ್ಡಗಾಲ ಹಾಕ್ತಕ್ಕಂಥದ್ದು ಒಂದು ಯೋಜನೆ. ಮೂರನೇದು 60-40 ಅಂತ ಹೇಳಿ ರಾಜ್ಯದ ಮೇಲೆ 30% ಹೆಚ್ಚಿನ ಭಾರವನ್ನ ಹಾಕ್ತಕ್ಕಂಥ ಕೆಲಸ ಕೇಂದ್ರ ಸರ್ಕಾರ ಮಾಡಿದೆ. ಮೊದಲ 90-10% ಇತ್ತು, ಇವತ್ತು 60-40 ಮಾಡಿದ್ದಾರೆ. ಮಾಡಿದ್ದು ಅರ್ಥ ಏನಂದ್ರೆ ಈ ಮನ್ರೇಗಾ ಕಂಪ್ಲೀಟ್ ಆಗಿ ಸ್ಟಾಪ್ ಮಾಡಬೇಕು, ಬಡವರಿಗೆ ಸಿಗ್ತಕ್ಕಂಥದ್ದು ನಿಲ್ಲಿಸಬೇಕು ಅಂತಕ್ಕಂಥದ್ದು ಅವರ ಉದ್ದೇಶ ಆಗಿದೆ. ಇದೇ ರೀತಿಯಾಗಿ ಒಂದೊಂದಾಗಿ ಅವರು ರೈಟ್ ಟು ಎಜುಕೇಶನ್ ಆಗಲಿ, ರೈಟ್ ಟು ಫುಡ್ ಸೆಕ್ಯೂರಿಟಿ ಆಗಲಿ, ರೈಟ್ ಟು ಮನ್ರೇಗಾ ಆಗಲಿ, ವರ್ಕ್ ಆಗಲಿ, ಇವೆಲ್ಲ ತೆಗಿಬೇಕು ಅನ್ನತಕ್ಕಂಥದ್ದು ಅವ್ರ ಇಚ್ಛೆ ಇದೆ. ಅದಕ್ಕಾಗಿ ಅವ್ರು ಏನ್ ಹೇಳ್ತಾರೆ, ಏನ್ ಬಡವರಿಗೆ ಸಿಗ್ತಕ್ಕಂಥದ್ದು ನಿಲ್ಲಿಸಂತ ಹೇಳ್ತಾರ. ಇದು ಮನ್ರೇಗಾ ಅಂತಂದ್ರೆ ಒಂದು ಬಡವರಿಗೆ ಕೊಟ್ಟಂತ ಹಕ್ಕು. ಅದಕ್ಕೆ ಇವರು ಏನೇ ಅದಕ್ಕೆ ಒಂದು ಎಕ್ಸ್ಪ್ಲನೇಷನ್ ಕೊಟ್ರೆ ಇದು ಸರಿ ಇಲ್ಲ. ಒಂದು, ಯಾರು ಇದಕ್ಕೆ ಕ್ರಿಟಿಸೈಸ್ ಮಾಡ್ತಾರೋ ಮನ್ರೇಗಾ ತೆಗಿಬೇಕು, ಸರಿ ಇಲ್ಲ, ಕರಪ್ಷನ್ ಇದೆ, ನೀವೇ ಅಲ್ಲ, ಸೆಂಟ್ರಲ್ ಗವರ್ಮೆಂಟ್ ಆಡಿಟ್ ಮಾಡೋದು. ಸೆಂಟ್ರಲ್ ಗವರ್ಮೆಂಟ್ ಆಡಿಟ್ ಪ್ರಕಾರ CAG ಕಂಟ್ರೋಲರ್ ಆಫ್ ಅಕೌಂಟ್ ಜನರಲ್ ಅವ್ರು ಹೇಳಿದ್ದಾರೆ, ಸಾಕಷ್ಟು ಇದರಿಂದ ಅಸೆಟ್ಗಳು ಕ್ರಿಯೇಟ್ ಆಗಿವೆ, ಕೆರೆ ದುರಸ್ತಿ ಆಗಿವೆ, ರೋಡ್ಗಳಾಗಿವೆ, ಸ್ಕೂಲ್ ಬಿಲ್ಡಿಂಗ್ ಆಗಿವೆ, ಅಂಗನವಾಡಿಗಳಾಗಿವೆ. ಇಂಥವೆಲ್ಲನೂ ಅಸೆಟ್ ಕ್ರಿಯೇಟ್ ಆದಂತ ಒಂದು ಯೋಜನೆ. ಇದಕ್ಕೆ ಅವರು ವಿರೋಧ ಮಾಡ್ತಾರಂದ್ರೆ ಅವರು ಜನ ವಿರೋಧಿಗಳು. ಬಿಜೆಪಿಯವರು ಜನ ವಿರೋಧಿಗಳು. ಮೋದಿ ಇವತ್ತು ಬಡವರಿಗೆ ಸಹಾಯ ಮಾಡೋದು ಬಿಟ್ಟು ತನ್ನ ಇರ್ತಕ್ಕಂಥ ಸಂಪತ್ತನ್ನ ದೊಡ್ಡ ಕಾರ್ಪೊರೇಟ್ಗಳಿಗೆ ಕೊಡಕ್ಕೆ ಇವ್ರದ್ದು 30% ಮನ್ರೇಗಾದಲ್ಲಿ ಅಮೌಂಟ್ ಕಟ್ ಮಾಡ್ತಾ ಇದ್ದಾರೆ. ಅದಕ್ಕಾಗಿ ನಾನು ಇದನ್ನ ಕಂಡೆಮ್ ಮಾಡ್ತೇನೆ. ಇದ್ರಿಗೋಸ್ಕರ ನಾವು ಹೋರಾಟ ಮಾಡ್ತಾ ಇದ್ದೇವೆ ಮತ್ತು ಇದು ಹೋರಾಟ ಕೊನೆಯವರೆಗೆ ನಡೀತದೆ. ನಾವಿದು ಇಲ್ಲಿಗೆ ಬಿಡೋದಿಲ್ಲ. ಅದಕ್ಕಾಗಿ ಯಾರೋ ಏನೋ ಹೇಳ್ಕೊಂಡು ಹೋಗಿದಾರ, ಅವ್ರಿಗೆ ಉತ್ತರ ಕೊಡೋದಿಲ್ಲ. ಸ್ವಲ್ಪ ಕೇಳಿ, ಅವ್ರೇನು ಹೇಳ್ತಾ ಇದ್ದಾರೆ ಅದಕ್ಕೆ ಉತ್ತರ ಕೊಡಕ್ಕೆ ಹೋಗೋದಿಲ್ಲ. ಯಾವಾಗ ನಮ್ಗೆ ಅವಶ್ಯಕತೆ ಇರ್ತದೋ ಅವಾಗ ಕರೀತಾರೆ. SIR ಒಂದು ಮುಂದಿಟ್ಕೊಂಡು ವಿರೋಧ ಪಕ್ಷದವರಿಗೆ ಎಲ್ಲೆಲ್ಲಿ ಸೋಲಿಸಬೇಕು ಅದರ ಕಾರ್ಯಕ್ರಮ ಹಾಕಿದ್ದಾರೆ. ಅದಕ್ಕಾಗಿ ನಾವು ಮೊದಲಿಂದ ಹೇಳ್ತಾ ಇದ್ದೇವೆ, ರಾಹುಲ್ ಗಾಂಧಿನೂ ಕೂಡ ಮೊದಲಿಂದ ಹೇಳ್ತಾ ಇದ್ರು, ಇದು ಈಗಾಗಲೇ ವೋಟ್ ಚೋರಿ ಆಗ್ತಾ ಇದ್ರೆ ಈಗ ಎಲ್ಲರೂ ಶುರು ಮಾಡಿದ್ದಾರೆ. ನಾವು ಅದನ್ನು ಕೂಡ ಆ ಸಮಸ್ಯೆಯನ್ನು ಕೂಡ ಎತ್ಕೊಂಡಿದ್ದೇವೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.